ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು 8ನೇ ತರಗತಿಯ ಇಂಗ್ಲಿಷ್ ಪೋಯಮ್ ಸಂಬಡೀಸ್ ಮದರ್ ಅಂದರೆ ಯಾರ್ದೋ ತಾಯಿ ಅಂತಕ್ಕಂಥ ಪೋಯಮನ್ನು ನೋಡೋಣ. ಆ ಪೋಯಮನ್ನು ಬರೆದವರು ಯಾರಪ್ಪ ಅಂದ್ರೆ ಮೇರಿ ಡೌ ಬ್ರ್ಯಾನ್. ಮೊದಲಿಗೆ ನಾವು ಈ ಪೋಯಮ್ನ ನ್ಯೂ ವರ್ಡ್ಸ್ ಅನ್ನು ನೋಡೋಣ. ನ್ಯೂ ವರ್ಡ್ಸ್ ಇಲ್ಲಿ ಬರೆದಿದ್ದೀನಿ ನೋಡಿ. ನಾನು 23 ನ್ಯೂ ವರ್ಡ್ಸ್ಗಳನ್ನು ಬರೆದಿದ್ದೀನಿ. ಮೊದಲನೇದು ರ್ಯಾಗ್ಡ್, ಬೆಂಟ್, ಚಿಲ್, ಸ್ನೋ, ಟ್ರೀಟ್, ಥ್ರಾಂಗ್, ಹೀಡೆಡ್, ಗ್ಲ್ಯಾನ್ಸ್, ಎಂಜಿಯಸ್, ಗ್ಲ್ಯಾಡ್. ಆಮೇಲೆ ಇಲ್ಲಿ ಪ್ಲಕ್ ಆಫ್, ಸಿಪ್, ಹೇಲಿಂಗ್, ಹ್ಯಾಸ್ಟೆಡ್, ಮೀಕ್, ಟಿಮಿಡ್, ಫಿಲ್ಡ್, ಸ್ಟಿಲ್, ಕ್ಯಾರಿಯಸ್, ಸ್ಲಿಪ್ಪರಿ, ಮೇರಿ, ಟ್ರೂಫ್, ಗೆಸ್ಟ್, ಲೇಡಿ, ಫಸ್ಟ್, ವೇಟೆಡ್, ಕಾದಿರು ಅಂತಕ್ಕಂಥದ್ದು. ನಾನು ಮೊದಲಿಗೆ ಇವೆಲ್ಲ ನ್ಯೂ ವರ್ಡ್ಸ್ ಅನ್ನು ನೋಡಿದ್ದೀನಿ. ಯಾಕಂದರೆ ನಿಮಗೆ ನ್ಯೂ ವರ್ಡ್ಸ್ ಅನ್ನು ತಿಳ್ಕೊಂಡ್ರೆ ಸರಿಯಾಗಿ ಆ ಒಂದು ಪೋಯಮ್ ಕಂಪ್ಲೀಟ್ ಆಗಿ ಅರ್ಥ ಆಗ್ತದೆ. ಆದರೆ ನಾವು ಪೋಯಮ್ಗೆ ಹೋಗೋಕ್ಕಿಂತ ಮುಂಚೆ ಇವತ್ತು ಮೇರಿ ಡೌ ಬ್ರೇನ್ ಈ ಒಂದು ಪೋಯಮ್ ಅನ್ನು ಬರೆದಂಥ ಲೇಖಕರ ಬಗ್ಗೆ ಸ್ವಲ್ಪ 2 ನಿಮಿಷ ನೋಡೋಣ. ಮೇರಿ ಡೌ ಬ್ರೇನ್, ಎ ಪೋಯಿಟ್, ಆಥರ್ ಆ್ಯಂಡ್ ಲಿರಿಕ್ಸಿಸ್ಟ್, ವಾಸ್ ಎ ನ್ಯೂಯಾರ್ಕರ್. ಅಂದರೆ ಇವರು ನ್ಯೂಯಾರ್ಕ್ನ ಒಬ್ಬರು ಸಾಹಿತಿ ಹಾಗೂ ಆಥರ್, ಲೇಖಕರು ಹಾಗೂ ಕವಿಗಳು ಅಂತ ಹೇಳ್ತಾರೆ. ಮೆನಿ ಆಫ್ ಹರ್ ಪೋಯಮ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಬುಕ್ಸ್ ಆರ್ ಪಬ್ಲಿಷ್ಡ್ ಬೈ ಇಂಟರ್ನ್ಯಾಷನಲ್ ಪಬ್ಲಿಷರ್ಸ್. ಈ ಕವಿಯತ್ರಿಯ ಹಲವಾರು ಮಕ್ಕಳಿಗೆ ಸಂಬಂಧಪಟ್ಟಂಥ ಪುಸ್ತಕಗಳು ಇಂಟರ್ನ್ಯಾಷನಲ್ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಬ್ಲಿಷ್ ಆಗಿವೆ ಅಂತ ಹೇಳ್ತಾರೆ. ಸಿ ಹ್ಯಾಸ್ ಪ್ರೊವೈಡೆಡ್ ಲಿರಿಕ್ಸ್ ಫಾರ್ ದ ಫೇಮಸ್ ಪಿಯಾನೋ ಪೀಸ್ ಹರ್ಟ್ಸ್ ಆ್ಯಂಡ್ ಫ್ಲವರ್ಸ್. ಇವರೊಂದು ಸಾಹಿತ್ಯವನ್ನು ಬರೆದಾರೆ. ಯಾವುದಪ್ಪ ಅಂದ್ರೆ ಫೇಮಸ್ ಪಿಯಾನೋ ಪೀಸ್ ಹರ್ಟ್ಸ್ ಆ್ಯಂಡ್ ಫ್ಲವರ್ಸ್ ಅಂತ. ದಿಸ್ ನೆರೇಟಿವ್ ಪೋಯಮ್ಸ್ ಎಕ್ಸ್ಟೋಲ್ಸ್ ದ ಕೈಂಡ್ನೆಸ್ ಶೋನ್ ಬೈ ಎ ಬಾಯ್ ಟುವರ್ಡ್ಸ್ ಅ ಪುವರ್ ಮ್ಯಾನ್. ಅಂದರೆ ಈ ಪೋಯಮ್ ಬಂದು ಸಂಬಡೀಸ್ ಮದರ್, ಈ ಪೋಯಮ್ ಬಂದು ಒಬ್ಬ ಹುಡುಗ ಒಬ್ಬ ವೃದ್ಧ ಮಹಿಳೆಯ ಮೇಲೆ ತೋರಿಸ್ತಕ್ಕಂಥ ಅನುಕಂಪ, ಸಹಾಯದ ಕುರಿತು ಇದೆ ಅಂತ. ಇಷ್ಟು ಈ ಪೋಯಮ್ನ ಲೇಖಕರ ಬಗ್ಗೆ, ಕವಿಯತ್ರಿಯ ಬಗ್ಗೆ ಒಂದು ಪರಿಚಯ ಸಾಕನ್ಸುತ್ತೆ. ಇವಾಗ ನಾವು ನೇರವಾಗಿ ಈ ಒಂದು ಪೋಯಮನ್ನು ನೋಡೋಣ. ಮೊದಲಿಗೆ ಫಸ್ಟ್ ಸ್ಟಾಂಜಾ. ದ ವುಮ್ಯಾನ್ ವಾಸ್ ಓಲ್ಡ್ ಆ್ಯಂಡ್ ರ್ಯಾಗ್ಡ್ ಆ್ಯಂಡ್ ಗ್ರೇ ಆ್ಯಂಡ್ ಬೆಂಟ್ ವಿತ್ ದ chill of the winter's day. The street was wet with a recent snow, and the woman's feet were aged and slow. ಇಲ್ಲಿ ನೋಡಿ, ತಾವು ನಾನು ಬರೆಸ್ತಕ್ಕಂಥ ನ್ಯೂ ವರ್ಡ್ಸ್ ಗಮನಿಸಬೇಕು. ದ ವುಮೆನ್ ವಾಸ್ ಓಲ್ಡ್ ಆ್ಯಂಡ್ ರ್ಯಾಗ್ಡ್ ಆ್ಯಂಡ್ ಗ್ರೇ. ಇಲ್ಲಿ ನೋಡಿ, ರ್ಯಾಗ್ಡ್ ಅಂದ್ರೆ ಹರಿದ. ಅಂದರೆ ಇಲ್ಲಿ ದ ವುಮೆನ್ ವಾಸ್ ಓಲ್ಡ್ ಆ್ಯಂಡ್ ರ್ಯಾಗ್ಡ್ ಆ್ಯಂಡ್ ಗ್ರೇ ಅಂದರೆ ಒಬ್ಬರು ಮಹಿಳೆ, ಅವಳು ರ್ಯಾಗ್ಡ್ ಹರಿದ ಮತ್ತು ಬಣ್ಣ ಮಾಸಿದ, ಗ್ರೇ ಅಂದ್ರೇನು, ಬಣ್ಣ ಮಾಸಿದ ಬಟ್ಟೆಯನ್ನು ಹಾಕೊಂಡು ನಿಂತಿದ್ರು. ಆ್ಯಂಡ್ ಬೆಂಟ್ ವಿತ್ ದ ಚಿಲ್ ಆಫ್ ದ ವಿಂಟರ್ಸ್ ಡೇ. ಇಲ್ಲಿ ಚಿಲ್ ಅಂದ್ರೆ ಚಳಿ, ಬೆಂಟ್ ಅಂದ್ರೆ ಬಾಗಿದ. ಅಂದರೆ ಅವರು ಆ ಮಹಿಳೆ ಆ ಒಂದು ಚಳಿಗಾಲದ ಸಮಯದಲ್ಲಿ ಆ ಒಂದು ಚಳಿಗೆ ಅವಳ ಬೆನ್ನು ಬಾಗಿತ್ತು ಅಂತ ಹೇಳ್ತಾರೆ. ದ ಸ್ಟ್ರೀಟ್ ವಾಸ್ ವೆಟ್ ವಿತ್ ರೀಸೆಂಟ್ ಸ್ನೋ. ಆಮೇಲೆ ಅವಳು ನಿತ್ತಂಥ ಓಣಿ ಅದೇನಾಗಿತ್ತು, ಜಸ್ಟ್ ಸ್ನೋ ಬಿದ್ದಿತ್ತು. ಆ ಸ್ನೋ ಬಿದ್ದಕ್ಕಾಗಿ ಆ ಒಂದು ಅವಳು ನಿತ್ತಂಥ ಪ್ರದೇಶ ಹಸಿಯಾಗಿತ್ತು. ವೆಟ್ ಅಂದ್ರೆ ಹಸಿಯಾಗಿತ್ತು. ಸ್ನೋ ಅಂದ್ರೆ ಮಂಜುಗಡ್ಡೆ. ಸ್ನೋ ಅಂದ್ರೆ ಮಂಜುಗಡ್ಡೆ, ಅಲ್ಲಿ ಮಂಜುಗಡ್ಡೆ ಬಿದ್ದಿತ್ತು. ಹಾಗಾಗಿ ಆ ಒಂದು ಪ್ರದೇಶ ಏನಾಗಿತ್ತು, ಹಸಿಯಾಗಿತ್ತು ಅಂತ. ಆ್ಯಂಡ್ ದ ವುಮೆನ್ಸ್ ಫೀಟ್ ವೇರ್ ಏಜ್ ಆ್ಯಂಡ್ ಸ್ಲೋ. ಅಂದರೆ ಆ ಒಂದು ಮಹಿಳೆಗೆ ವಯಸ್ಸಾದ ಕಾರಣ ಅವಳು ನಿಧಾನವಾಗಿ ನಡೀತಾ ಇದ್ಲು. ಅವಳ ಒಂದು ಹೆಜ್ಜೆ ನಿಧಾನವಾಗಿ ಅವಳೊಂದು ಹೆಜ್ಜೆಯನ್ನು ಇಡ್ತಾ ಇದ್ಲು ಅಂತಕ್ಕಂಥ ಈ ಒಂದು ಫಸ್ಟ್ ಸ್ಟಾಂಜಾದಲ್ಲಿ ಬರ್ತಕ್ಕಂಥ ಕನ್ನಡದ ನಿಮಗೆ ನಾನು ಅನುವಾದವನ್ನು ಮಾಡಿ ಹೇಳ್ತಾ ಇದ್ದೀನಿ. ಇನ್ನು ಸೆಕೆಂಡ್ ಸ್ಟಾಂಜಾ. ಸಿ ಸ್ಟುಡ್
at the crossing and waited long, alone, uncared for, amid the throng of human beings who passed her by, nor needed the glance of her anxious eye. ಅಂದರೆ ಇಲ್ಲಿ ನೋಡಿ, ಸಿ ಸ್ಟುಡ್ ಎಟ್ ದ ಕ್ರಾಸಿಂಗ್, ಅವಳು ಆ ಒಂದು ರಸ್ತೆಯನ್ನು ಕ್ರಾಸ್ ಮಾಡಲಿಕ್ಕೆ, ದಾಟಲಿಕ್ಕೆ, ಆ್ಯಂಡ್ ವೇಟೆಡ್ ಲಾಂಗ್, ಅಂದರೆ ಆ ಒಂದು ರಸ್ತೆ ಇತ್ತು, ಆ ರಸ್ತೆಯನ್ನು ದಾಟಬೇಕು ಅಂತ ಆ ಒಂದು ಪ್ರದೇಶದಲ್ಲಿ ಬಹಳ ಹೊತ್ತವರೆಗೆ ಅಲ್ಲಿ ನಿಂತಿದ್ಲು. ಅಲೋನ್, ಅನ್ಕೇರ್ಡ್ ಫಾರ್, ಅಮಿಡ್ ದ ಥ್ರಾಂಗ್. ಥ್ರಾಂಗ್ ಅಂದ್ರೇನು, ಇಲ್ಲಿ ಜನಸಂದಣಿ. ಆಮೇಲೆ ಅನ್ಕೇರ್ಡ್ ಅಂದ್ರೆ ಸಹಾಯ ಮಾಡದೇ ಇರೋದು. ಅಮಿಡ್ ಮಧ್ಯದಲ್ಲಿ ಅಂದರೆ ಅವಳು ಒಬ್ಬಳೇ ಆ ರಸ್ತೆ ಮಧ್ಯದಲ್ಲಿ ನಿಂತಿದ್ದಳು, ಅವಳನ್ನು ಯಾರೂ ಕೇರ್ ಮಾಡ್ತಾ ಇರಲಿಲ್ಲ. ಅವನ ಜನಸಂದಣಿ ಇತ್ತಲ್ಲೆಲ್ಲ ಸಾಕಷ್ಟು ಜನ ಹೋಗ್ತಾ ಇದ್ರು, ಸಾಕಷ್ಟು ಜನ ವೆಹಿಕಲ್ಸ್ ಹೋಗ್ತಾ ಇದ್ದು, ಹಾಗಾಗಿ ಅಷ್ಟೆಲ್ಲ ಇದ್ರೂ ಸಹಿತ ಅವಳನ್ನು ಅಲ್ಲಿ ಯಾರೂ ಕೇರ್ ಮಾಡೋರು ಇರಲಿಲ್ಲ ಅಂತಕ್ಕಂಥದ್ದು ಇಲ್ಲಿ ಇದರ ಅರ್ಥ. ಆಫ್ ಹ್ಯೂಮನ್ ಬೀಯಿಂಗ್ಸ್ ಹೂ ಫಾಸ್ಡ್ ಹರ್ ಬೈ, ಅಲ್ಲಿ ಯಾರೂ ಸಹಿತ ಅವಳ ಮೇಲೆ ಅನುಕಂಪವನ್ನು ತೋರಿಸ್ತಾ ಇರಲಿಲ್ಲ, ಮಾನವೀಯತೆಯನ್ನು ತೋರಿಸ್ತಾ ಇರಲಿಲ್ಲ. ಅವಳು ವಯಸ್ಸಾದವಳಾಗಿದ್ದಳು, ರೋಡ್ ಕ್ರಾಸ್ ಮಾಡೋಕ್ಕಾಗ್ತಿರಲಿಲ್ಲ, ಆದರೂ ಸಹಿತ ಅವಳ ಮೇಲೆ ಯಾರೂ ಸಹಿತ ಅನುಕಂಪವನ್ನು ತೋರಿಸ್ತಾ ಇರಲಿಲ್ಲ. ನಾರ್ ನೀಡೆಡ್ ದ ಗ್ಲಾನ್ಸ್ ಆಫ್ ಹರ್ ಆಂಗ್ಜಿಯಸ್ ಐ, ಅಂದರೆ ನಾರ್ ಹೀಡೆಡ್ ಅಂದ್ರೆ ಏನು, ಗಮನ ವಹಿಸು. ನಾರ್ ಹೀಡೆಡ್ ಅಂದ್ರೆ ಯಾರೂ ಸಹಿತ ಅವಳ ಹತ್ರ ಗಮನ ಹರಿಸ್ತಾ ಇರಲಿಲ್ಲ, ಅವಳ ಹತ್ರ ನೋಡ್ತಾ ಇರಲಿಲ್ಲ. ಅದಕ್ಕಾಗಿ ಆ ಒಂದು ವಯಸ್ಸಾದ ವೃದ್ಧೆಯ ಕಣ್ಣು ಎಂಜಿಸ್ ಆತಂಕದಿಂದ ಕೂಡಿದ್ದು, ಗ್ಲ್ಯಾನ್ಸ್ ಅವಳ ನೋಟ ಆತಂಕದಿಂದ ಕೂಡಿತ್ತು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇನ್ನು ಮೂರನೇ ಪ್ಯಾರ ಬಂದು ಥರ್ಡ್ ಸ್ಟಾಂಜಾ. Down the street with the laughter and shout, glad in the freedom of school let out, came the boys like a flock of sheep, hailing the snow-filled white and deep. ಇಲ್ಲಿ ನೋಡಿಲಿ, ನಿಮಗೆ ಇಲ್ಲಿ ಬರ್ತಕ್ಕಂಥ ಡೌನ್ ದ ಸ್ಟ್ರೀಟ್ ವಿತ್ ದ ಲಾಫ್ಟರ್ ಆ್ಯಂಡ್ ಶೌಟ್. ಲಾಫ್ಟರ್ ಅಂದರೆ ನಗು, ಶೌಟ್ ಅಂದರೆ ಚೀರು. ಅಲ್ಲಿ ಆ ಒಂದು ಅವಳು ನಿಂತಂಥ ಓಣಿಯಲ್ಲಿ ಒಂದು ನಗ್ತಾ, ಚೀರ್ತಾ, ಕುಣಿತಾ ಬರ್ತಕ್ಕಂಥ ಒಂದು ತಂಡ ಬರ್ತಾ ಇತ್ತು. ಗ್ಲ್ಯಾಡ್ ಇನ್ ದ ಫ್ರೀಡಮ್, ಗ್ಲ್ಯಾಡ್ ಅಂದರೆ ಸಂತೋಷದಿಂದ, ಸ್ವಚ್ಛಂದವಾಗಿ ಹಾರಾಡ್ತಾ ಮಕ್ಕಳು ಬರ್ತಾ ಇರೋ ಒಂದು ಸೌಂಡು ಅವಳಿಗೆ ಕಿವಿಗೆ ಬಿತ್ತು. ಅಂದರೆ ಆಗ್ತಾನೆ ಅದು ಸಾಯಂಕಾಲದ ಸಮಯ ಆಗಿರ್ಬೋದು, ಸ್ಕೂಲ್ ಬಿಟ್ಟಿತ್ತು. ಸ್ಕೂಲ್ ಬಿಟ್ಟಾಗ ಮಕ್ಕಳು ಹೇಗೆ ಸಂತೋಷದಿಂದ ಹಾರಾಡ್ತಾ, ಚೀರಾಡ್ತಾ, ಸ್ವಚ್ಛಂದವಾಗಿ ಬರ್ತಾರಲ್ಲ, ಆ ಒಂದು ಸೌಂಡು ಅಲ್ಲಿ ಕೇಳ್ತಾ ಇತ್ತು ಅಂತ ಹೇಳ್ತಾರೆ. ಇನ್ನು ಕೇಮ್ ದ ಬಾಯ್ಸ್ ಲೈಕ್ ಎ ಫ್ಲಾಕ್ ಆಫ್ ಸಿಪ್, ಅಂದರೆ ಅಲ್ಲಿ ಒಂದು ಹುಡುಗರ ತಂಡ ಗುಂಪು ಹೆಂಗೆ ಬರ್ತಾ ಇತ್ತು ಅಂದ್ರೆ ಫ್ಲಾಕ್ ಆಫ್ ಸಿಪ್. ಇಲ್ಲಿ ನೋಡಿ, ಫ್ಲಾಕ್ ಆಫ್ ಸಿಪ್ ಅಂದರೆ ಕುರಿಗಳ ಹಿಂಡಿನ ಟೈಪ್. ಅಲ್ಲಿರ್ತಕ್ಕಂಥ ಮಕ್ಕಳು ಸ್ಕೂಲ್ ಬಿಟ್ಟಿತ್ತು, ತಂಡೋಪತಂಡವಾಗಿ, ಒಂದು ತಂಡವಾಗಿ ಮಕ್ಕಳು ಕುರಿ ಹಿಂಡಿನ ಟೈಪ್. ಕುರಿಗಳ ಹಿಂಡಿ ಹೆಂಗಿರ್ತದೆ ಗೊತ್ತಲ್ಲ ತಮಗೆಲ್ಲ, ಆ ರೀತಿ ಮಕ್ಕಳು ಒಂದು ಕುರಿ ಹಿಂಡಿನ ಟೈಪು ಅಲ್ಲಿ ಬರ್ತಾ ಇದ್ರು ಅಂತಕ್ಕಂಥದ್ದು ಕವಿಯತ್ರಿಯ ವರ್ಣನೆ. ಫ್ಲಾಕ್ ಆಫ್ ಸಿಪ್, ಕುರಿಗಳ ಹಿಂಡು ಅಂತ ಹೇಳ್ತಾರೆ. ಇನ್ನು ಹೇಲಿಂಗ್ ದ ಸ್ನೋ ಫಿಲ್ಡ್ ವೈಟ್ ಆ್ಯಂಡ್ ಡೀಪ್, ಅಂದರೆ ಆ ಒಂದು ಸಮಯದಲ್ಲಿ, ಅಂದರೆ ಸಾಯಂಕಾಲ ಸಮಯ ಆಗಿರೋದ್ರಿಂದ ಹೇಲಿಂಗ್ ವೆಲ್ಕಮ್, ಇಲ್ಲಿದೆ ನೋಡಿ, ಸ್ವಾಗತಿಸು. ಅಲ್ಲಿ ಆ ಒಂದು ಸಮಯ ಆ ಸ್ನೋವನ್ನು ಸ್ವಾಗತಿಸ್ತಾ ಇತ್ತು. ಫಿಲ್ಡ್ ವೈಟ್ ಆ್ಯಂಡ್ ಡೀಪ್, ಅಲ್ಲಿ ಆ ಸ್ನೋ ರಾಶಿಯಾಗಿ ಅಲ್ಲಿ ಸ್ನೋ ಬೀಳ್ತಾ ಇತ್ತು ಅಂತ ಇಲ್ಲಿ ಹೇಳ್ತಾರೆ. ಇನ್ನು ಫೋರ್ತ್ ಸ್ಟಾಂಜಾ. ಫಾಸ್ಟ್ ದ ವುಮನ್ ಸೋ ಓಲ್ಡ್ ಆ್ಯಂಡ್ ಗ್ರೇ hastened the children on their way, nor offered a helping hand to her, so timid, upright to steer ಅಂತ ಹೇಳ್ತಾರೆ. ಅಲ್ಲಿ ಮಕ್ಕಳು ಬರ್ತಾ ಇದ್ರು, ತಂಡೋಪತಂಡವಾಗಿ ಮಕ್ಕಳು ಬರ್ತಾ ಇದ್ರು, ಆದರೂ ಸಹಿತ ಈ ಒಂದು ವಯಸ್ಸಾದ ಅಜ್ಜಿಯನ್ನು ಯಾರು ನೋಡ್ತಾ ಇರಲಿಲ್ಲ. ಫಾಸ್ಟ್ ದ ವುಮೆನ್ ಸೋ ಓಲ್ಡ್ ಆ್ಯಂಡ್ ಗ್ರೇ, ಅಲ್ಲಿರ್ತಕ್ಕಂಥ ಮಹಿಳೆ ತುಂಬ ವಯಸ್ಸಾಗಿತ್ತು ಅವಳಿಗೆ, ಆಮೇಲೆ ಅವಳು
ಬಣ್ಣ ಮಾಷದ ಬಟ್ಟೆಯನ್ನು ಹಾಕೊಂಡು ನಿಂತಿದ್ಲು. ಆಮೇಲೆ ಅಲ್ಲಿರ್ತಕ್ಕಂಥ ಮಕ್ಕಳು ಅವಸರವಾಗಿ ಅಂದರೆ ಶಾಲೆ ಬಿಟ್ಟ ತಕ್ಷಣ ಹೆಣ್ಣು ಮಕ್ಕಳು ತಮ್ಮ ಮನೆಗೆ ಅವಸರವಾಗಿ ಹೋಗ್ತಾರೆ. ಹಂಗೆ ಹ್ಯಾಸ್ಟೇನೆಡ್ ಅಂದ್ರೆ ಅವಸರವಾಗಿ ಚಿಲ್ಡ್ರನ್ ಆನ್ ದಿಯರ್ ವೇ, ಅವರು ಹಾದಿಯಲ್ಲಿ ಅವರು ಅವಸರವಾಗಿ ಮನೆಗೆ ಹೋಗ್ತಾ ಇದ್ರು. ನಾರ್ ಆಫರ್ಡ್ ಅ ಹೆಲ್ಪಿಂಗ್ ಹ್ಯಾಂಡ್ ಟು ಹರ್, ಯಾರೂ ಸಹಿತ ಅವಳಿಗೆ ಸಹಾಯ ಹಸ್ತವನ್ನು ಚಾಚಲಿಲ್ಲ. ಸೊ ಮೀಕ್, ಸೋ ಟಿಮಿಡ್, ಅಫ್ರೈಡ್ ಟು ಸ್ಟೇರ್ ಅಂದ್ರೆ ಅವಳು ಸೋ ಮೀಕ್ ಅಂದರೆ ಸೌಮ್ಯವಾದ, ಆಮೇಲೆ ಟಿಮಿಡ್ ಅಂಜುಬುರುಕ, ಅಫ್ರೈಡ್ ಟು ಸ್ಟಿರ್ ಅಂದ್ರೆ ಅದು ಕದಡದೆ ಒಂಥರ ಹೆದರಿಕೆಯಿಂದ, ಯಾಕಂದ್ರೆ ಅಲ್ಲಿ ಸಾಕಷ್ಟು ವಾಹನಗಳು ಹೋಗ್ತಾ ಇದ್ದು, ಆಮೇಲೆ ಅಲ್ಲಿರ್ತಕ್ಕಂಥ ಜನರು ಯಾರೂ ಸಹಿತ ಇವಳ ಸಹಾಯ ಹಸ್ತ ಚಾಚಲಿಲ್ಲ. ಹಾಗಾಗಿ ಅವಳು ಇಲ್ಲೆಲ್ಲ ಬರ್ಸಿದ್ ನೋಡಿ ನಾನು ಇಲ್ಲಿ ಮೀಕ್ ಸೌಮ್ಯವಾಗಿ, ಆ ಟಿಮಿಡ್ ಅಂಜುಬುರುಕತನದಿಂದ ಈ ರೀತಿ ಅವಳಲ್ಲಿ ನಿಂತಿದ್ಲು ಅಂತ ಹೇಳ್ತಾರೆ. ಇನ್ನು ಫಿಫ್ತ್ ಸ್ಟ್ಯಾಂಜ ಬಂದು ಲೆಸ್ಟ್ ದ ಕ್ಯಾರಿಯೇಜ್ ವೀಲ್ಸ್ ಆರ್ ದ ಹಾರ್ಸಸ್ ಫೀಟ್ ಶುಡ್ ಕ್ರೌಡ್ ಹರ್ ಡೌನ್ ಇನ್ ದ ಸ್ಲಿಪ್ಪರಿ ಸ್ಟ್ರೀಟ್ ಅಂದರೆ ಲೆಸ್ಟ್ ದ ಕ್ಯಾರಿಯೇಜ್ ಅಂದ್ರೆ ಏನು ಸಾರೋಟ, ಕ್ಯಾರಿಯೇಜ್ ಅಂದ್ರೆ ಏನು ಸಾರೋಟ, ವೀಲ್ಸ್ ಅಂದ್ರೆ ಗಾಲಿಗಳು, ಆರ್ ದ ಹಾರ್ಸಸ್ ಫೀಟ್ ಅಲ್ಲಿ ಅವಳಿಗೆ ಒಂದು ಸೌಂಡ್ ಕೇಳಿಸ್ತದೆ. ಯಾವ ರೀತಿ ಅಂದ್ರೆ ಆ ಸಾರೋಟದ ಕುದುರೆಗಳು ಹೆಂಗ್ ಬರ್ತಾವಲ್ಲ ಟಕ್ 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 ಅಂತ ಹೇಳಿ ಆ ರೀತಿ ಒಂದು ಸೌಂಡ್ ಬರೋದನ್ನ ಅಲ್ಲಿ ಕೇಳ್ತಾಳೆ. ಶುಡ್ ಕ್ರೌಡ್ ಹರ್ ಡೌನ್ ಇನ್ ದ ಸ್ಲಿಪ್ಪರಿ ಸ್ಟೇಟ್ ಅಂದ್ರೆ ಅಲ್ಲಿ ಒಬ್ಬ ಬಾಲಕ ಅವನ ಇಳಿಜಾರಿನ ಓಣಿ ಇರ್ತದ, ಆ ಇಳಿಜಾರಿನ ಓಣಿಯಲ್ಲಿ ಆ ಒಂದು ಸೌಂಡು ಅವಳಿಗೆ ಕಿವಿಗೆ ಬೀಳ್ತದ. ಎಟ್ ಲಾಸ್ಟ್ ಕೇಮ್ ಒನ್ ಆಫ್ ದ ಮೆರಿ ಟ್ರೂಫ್ ಅಂದ್ರೇನು, ಮೆರ್ರಿ ಅಂದ್ರೇನು ಸಂತೋಷದ, ಟ್ರೂಫ್ ಅಂದ್ರೆ ತಂಡ, ಒಂದು ಸಂತೋಷದ ತಂಡ ಅಲ್ಲಿ ಬರೋದು ಅವಳಿಗೆ ಕೇಳಿಸ್ತದ. ಅಂದ್ರೆ ಕುದುರೆ ಸಾರೋಟ ಹೇಗೆ ಟಕ್ 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 ಸೌಂಡ್ ಬರ್ತದ ಆ ರೀತಿ ಒಂದು ತಂಡ ಬರ್ತಾ ಇತ್ತು. ಆ ಒಂದು ತಂಡ ಸಂತೋಷದ ತಂಡವಾಗಿತ್ತು, ಸಂತೋಷದ ತಂಡ ಬರುವುದು ಅವಳಿಗೆ ಕೇಳಿಸ್ತು ಅಂತ ಹೇಳ್ತಾರೆ. ದ ಗೇಯೆಸ್ಟ್ ಲ್ಯಾಡಿ ಆಫ್ ಆಲ್ ದ ಗ್ರೂಪ್ ಅಂದ್ರೆ ಅಲ್ಲಿ ಆ ಒಂದು ಗ್ರೂಪ್ನಲ್ಲಿ, ಅದು ಮೆರಿ ಟ್ರೂಫ್ ಅಂದ್ರೆ ಸಂತೋಷದ ಗ್ರೂಪ್ನಲ್ಲಿ ಒಬ್ಬ ಗೇಯೆಸ್ಟ್ ಲ್ಯಾಡಿ ಅಂದ್ರೆ ಸಂತೋಷದ ಬಾಲಕ, ಎಲ್ಲಿದೆ ಇಲ್ಲಿದೆ ಸಂತೋಷದ ಬಾಲಕ, ಒಬ್ಬ ಸಂತೋಷದ ಬಾಲಕ ಅಲ್ಲಿ ಬರುವುದು ಅವಳಿಗೆ ಕಾಣ್ತದೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಸ್ಟಾಂಜ, he paused beside her and whispered low. he paused ಅಂದ್ರೆ ಏನಪ್ಪ ಇಲ್ಲಿ ನೋಡು ಕಾದಿರು ಅಂದ್ರೆ ವೇಟೆಡ್, ಅವಳಲ್ಲಿ ವೇಟ್ ಮಾಡ್ತಾ ಇದ್ಲು. he paused beside her and whispered low, I will help you across if you wish to go. ಅವಳಲ್ಲಿ ಆ ವೇಟ್ ಮಾಡ್ತಾ ಇದ್ರಲ್ಲ, ಆ ವೇಟ್ ಮಾಡೋದನ್ನ ನೋಡಿ ಒಬ್ಬ ಹುಡುಗ ಬಂದು ಅವಳನ್ನು ಕೇಳ್ತಾನ, ನೀನು ಬಯಸಿದ್ರೆ ನಾನು ನಿನಗ ಸಹಾಯ ಮಾಡ್ತೀನಿ, ಈ ರಸ್ತೆಯನ್ನು ನಿನಗ ದಾಟಿಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಹರ್ aged hand on his strong young arm she placed and so without hurt or harm ಅಂತ ಅಂದಮೇಲೆ ಅವಾಗ ಏನಾಗ್ತದೆ, ಅವಳು ಹೇಳ್ತಾಳೆ, ಅವಳು ಹರ್ ಏಜ್ಡ್ ಹ್ಯಾಂಡ್ ಆನ್ ಹಿಸ್ ಸ್ಟ್ರಾಂಗ್ ಯಂಗ್ ಆರ್ಮ್, ಅವಳು ಒಪ್ಕೋತಾಳೆ, ಆಯ್ತು ಅಂತ ಒಪ್ಕೋತಾಳೆ. ಅವನೇನು ಕೇಳ್ತಾನೆ, ಆಯ್ತು ನಾನು ನಿನಗೆ ಈ ಒಂದು ರಸ್ತೆಯನ್ನು ಕ್ರಾಸ್ ಮಾಡಿಸ್ತೀನಿ ನೀನು ಒಪ್ಪೋದಾದ್ರೆ ಅಂತ ಹೇಳ್ತಾನೆ. ಅವಾಗ ಅವಳು ಒಪ್ತಾಳೆ. ಹರ್ ಏಜ್ಡ್ ಹ್ಯಾಂಡ್, ಅವಳ ಒಂದು ವಯಸ್ಸಾದ ಕೈಯನ್ನು ಆ ಒಂದು ಹುಡುಗನ ಭುಜದ ಮೇಲೆ, ಆರ್ಮ್ ಹೀಸ್ ಸ್ಟ್ರಾಂಗ್ ಯಂಗ್ ಆರ್ಮ್, ಅವಳ ಭುಜದ ಮೇಲೆ ಇಡ್ತಾಳೆ. ಸಿ ಪ್ಲೇಸ್ಡ್ ಆ್ಯಂಡ್ ಸೋ ವಿತೌಟ್ ಹರ್ಟ್ ಆರ್ ಹಾರ್ಮ್, ಆ ಹುಡುಗ ಏನು ಮಾಡ್ತಾನೆ, ಅವಳಿಗೆ ಯಾಕಂದ್ರೆ ವಯಸ್ಸಾಗಿರ್ತದೆ, ನಿಧಾನವಾಗಿ ಅವಳನ್ನು ಆ ರಸ್ತೆಯನ್ನು ಅವಳಿಗೆ ದಾಟಿಸ್ತಾನೆ. ಅವಳಿಗೆ ಯಾವುದೇ ರೀತಿ ಹರ್ಟ್ ಮಾಡದೆ ಅವನು ಆ ರಸ್ತೆಯನ್ನು ದಾಟಿಸ್ತಾನೆ. ನೆಕ್ಸ್ಟ್ ಸ್ಟಾಂಜ ಬಂದು ಮೇ ಬಿ 7th ಸ್ಟಾಂಜ. He guided the trembling feet along, proud that his own were firm and strong. ನೋಡಿ ಅವನು ಏನು ಮಾಡ್ತಾನೆ, ಅವಳನ್ನ ಆ ರಸ್ತೆಯನ್ನು ದಾಟಿಸ್ತಾನೆ, ಆ ರಸ್ತೆಯನ್ನು ನಿಧಾನವಾಗಿ ದಾಟಿಸ್ತಾನೆ. ದಾಟಿಸಿದ ನಂತರ ಅವನಿಗೆ ಒಂದು ಪ್ರೌಡ್ ಫೀಲ್ ಆಗ್ತದೆ. ಏನಂತ, ನಾನು ಇವ್ರಿಗೆ ಸಹಾಯ ಮಾಡಿದ್ನಿ, ನಾನು ಇವ್ರಿಗೆ ಸಹಾಯ ಮಾಡಿ. ಪ್ರೌಡ್ ದ್ಯಾಟ್ ಹಿಸ್ ಓನ್ ವೇರ್ ಫರ್ಮ್ ಆ್ಯಂಡ್ ಸ್ಟ್ರಾಂಗ್, ಅವನು ತಾನು ಅತ್ಯಂತ ಹೆಮ್ಮೆಯಿಂದ ನಾನಿವತ್ತು ಒಬ್ಬರಿಗೆ ಸಹಾಯ ಮಾಡಿದ್ನಿ ಅಂತಕ್ಕಂಥದ್ದು ಒಂದು ಅತ್ಯಂತ ಹೆಮ್ಮೆಯಿಂದ ತನ್ನಲ್ಲಿ ತಾನು ಖುಷಿ ಪಡ್ತಾನೆ. ದೆನ್ ಬ್ಯಾಕ್ ಅಗೇನ್ ಟು ಹಿಸ್ ಫ್ರೆಂಡ್ಸ್ ಹಿ ವೆಂಟ್,
ನಂತರ ಅವನು ಅವಳನ್ನು ಆ ರಸ್ತೆಯನ್ನು ದಾಟಿಸಿ ಅವನು ವಾಪಸ್ ಏನು ಮಾಡ್ತಾನೆ, ಅವನ ಫ್ರೆಂಡ್ಸ್ ಇರ್ತಾರಲ್ಲ, ಅವನ ಫ್ರೆಂಡ್ಸ್ ಇರ್ತಕ್ಕಂಥ ಗುಂಪಿಗೆ ಹೋಗಿ ಸೇರ್ಕೋತಾನೆ. ದೆನ್ ಬ್ಯಾಕ್ ಅಗೇನ್ ಟು ಹೀಸ್ ಫ್ರೆಂಡ್ಸ್ ಹಿ ವೆಂಟ್, ಹೀಸ್ ಯಂಗ್ ಹರ್ಟ್ ಹ್ಯಾಪಿ ಆ್ಯಂಡ್ ವೆಲ್ ಕಂಟೆಂಟ್. ಇದರಿಂದ ಆ ಹುಡುಗ ತನ್ನಲ್ಲಿ ತಾನು ಅತ್ಯಂತ ಸಂತೋಷವನ್ನು ಪಡ್ತಾನೆ, ಅತ್ಯಂತ ಖುಷಿಯನ್ನು ಪಡ್ತಾನೆ. ನಾನು ಸಹಾಯ ಮಾಡಿದ್ನಿ, ಒಬ್ಬರಿಗೆ ಅಸಹಾಯಕರಿಗೆ ನಾನು ಸಹಾಯ ಮಾಡಿದ್ನಿ. ಹೀಸ್ ಯಂಗ್ ಹರ್ಟ್ ಹ್ಯಾಪಿ ಆ್ಯಂಡ್ ವೆಲ್ ಕಂಟೆಂಟ್, ನಾನು ಒಳ್ಳೆ ಕೆಲಸ ಮಾಡಿದ್ನಿ ಅಂತಕ್ಕಂಥ ಒಂದು ಹೆಮ್ಮೆ ಮತ್ತು ಗರ್ವ ಅವನಲ್ಲಿ ಬರ್ತದೆ. ಇನ್ನು ನೆಕ್ಸ್ಟ್ ಆದ ಸೀಸ್ ಸಂಬಡೀಸ್ ಮದರ್ ಬಾಯ್ಸ್. ಇವನು ಆ ಹುಡುಗ ವಾಪಸ್ ಅವನ ತಂಡವನ್ನು ಸೇರ್ಕೋತಾನೆ. ಅಲ್ಲಿ ಅವನ ತಂಡದಲ್ಲಿರ್ತಕ್ಕಂಥ ಗೆಳೆಯರಿಗೆ ಹೇಳ್ತಾನೆ ಸೀಸ್ ಸಂಬಡೀಸ್ ಮದರ್. ಸಂಬಡೀಸ್ ಮದರ್ ಅಂದ್ರೇನು, ಯಾರ್ದೋ ತಾಯಿ. ಅವನು ಯಾರ್ದೋ ತಾಯಿ ಅದಾಳ, ನಿಮ್ಗೆ ಗೊತ್ತದನು ಅಂಥೇಳಿ ಅವ್ರ ಫ್ರೆಂಡ್ಸ್ ಅಲ್ಲಿ ಕೇಳ್ತಾನೆ. ಫಾರ್ ಆಲ್ ಸೀಸ್ ಏಜ್ಡ್ ಆ್ಯಂಡ್ ಪುವರ್ ಆ್ಯಂಡ್ ಸ್ಲೋ. ಫಾರ್ ಆಲ್ ಸೀಸ್ ಏಜ್ಡ್, ಅವಳು ಬಹಳ ವಯಸ್ಸಾದವಳಿದ್ದಾಳೆ, ಜೊತೆಗೆ ತುಂಬಾ ಬಡವಳಿದ್ದಾಳೆ. ಆಮೇಲೆ ಅವಳು ಆ ವಯಸ್ಸಾದ ಕಾರಣ ಅತ್ಯಂತ ಸಾವಕಾಶವಾಗಿ ನಡೀತಾ ಇದ್ಳು. ಆ್ಯಂಡ್ ಐ ಹೋಪ್ ಸಮ್ ಫೆಲೋ ವಿಲ್ ಲೆಂಡ್ ಎ ಹ್ಯಾಂಡ್ ಟು ಹೆಲ್ಪ್ ಮೈ ಮದರ್. ಅವಳು ಹೋಗ್ತಾ ಇದ್ಲು, ನಿಧಾನವಾಗಿ ನಡೀತಾ ಇದ್ಲು. ಹಾಗಾಗಿ ನಾನು ಅವಳನ್ನು ಆ ರೋಡನ್ನು ಕ್ರಾಸ್ ಮಾಡಿ ಬಂದೆ. ನನಗೆ ನಂಬಿಕೆ ಇದೆ, ಐ ಹೋಪ್ ಸಮ್ ಫೆಲೋ, ನನಗೆ ನಂಬಿಕೆ ಇದೆ ನಾಳೆ ನಮ್ಮ ಮದರ್ಗೆ, ನನ್ನ ತಾಯಿಗೆ ಯಾರಾದರೂ ಈ ಥರ ಸಹಾಯ ಮಾಡ್ಬೋದು ಅಂತ ನಂಬಿಕೆ ಇದೆ. ಯು ಅಂಡರ್ಸ್ಟ್ಯಾಂಡ್, ನಿಮಗದು ಗೊತ್ತಾ ಅಂತ ಹೇಳ್ತಾನೆ. ಇಫ್ ಎವರ್ ಸೀಸ್ ಪುವರ್ ಆ್ಯಂಡ್ ಗ್ರೇ ವೆನ್ ಹರ್ ಓನ್ ಡಿಯರ್ ಬಾಯ್ ಈಸ್ ಫಾರ್ ಅವೇ. ಇಫ್ ಎವರ್ ಸೀಸ್ ಪುವರ್ ಆ್ಯಂಡ್ ಗ್ರೇ ಅಂದರೆ ಯಾರದೇ ತಾಯಿ ಇದ್ರೂ ಸಹಿತ ಅಲ್ಲಿ ನಾವು ಯಾರಿಗೆ ಆದ್ರೂ ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವನ ಇಲ್ಲಿ ಅವ ಹುಡುಗ ಹೇಳ್ತಾನೆ. ಇನ್ನು ಕೊನೆಯ ಸ್ಟಾನ್ಸ ಬಂದು ಆ್ಯಂಡ್ ಸಂಬಡೀಸ್ ಮದರ್ ಬೌಡ್ ಟು ಹರ್ ಹೆಡ್. ಈ ಸಂಬಡೀಸ್ ಮದರ್ ಇರ್ತಾಳ, ಏಜಾದ ಅಜ್ಜಿ, ಅವಳು ಇನ್ ಹರ್ ಹೋಮ್ ದ್ಯಾಟ್ ನೈಟ್, ಅವತ್ತು ರಾತ್ರಿ ಮನೆಗೆ ಹೋಗ್ತಾಳೆ. ಅವಳ ಮನೆಗೆ ಹೋಗಿ ಅಲ್ಲಿ ದೇವ್ರ ಮುಂದೆ ಕೈ ಮುಗಿದು ಬೌಡ್ ಲೋ ಹರ್ ಹೆಡ್, ದೇವ್ರ ಹತ್ರ ತನ್ನ ಶಿರವನ್ನು ಭಾಗಿಸಿ ಬೇಡ್ಕೋತಾಳೆ. ಏನಂತ, ಆ್ಯಂಡ್ ದ ಪ್ರೇಯರ್ ಸಿ ಸೇಡ್ ವಾಸ್ ಗಾಡ್ ಬಿ ಕೈಂಡ್ ಟು ದ ನೋಬಲ್ ಬಾಯ್. ಆ ನೋಬಲ್ ಬಾಯ್ ಇರ್ತಾನಲ್ಲ, ಎಷ್ಟು ಸಂತೋಷದ ಬಾಲಕ, ಅವನಿಗೆ ಅತ್ಯಂತ ಅದ್ಭುತವಾದಂಥ ಶಬ್ದವನ್ನು ಉಪಯೋಗ ಮಾಡ್ತಾಳೆ ಆ ಅಜ್ಜಿ. ನೋಬಲ್ ಬಾಯ್, ನೋಬಲ್ ಅಂದ್ರೆ ಆ ಹುಡುಗ ಅತ್ಯುತ್ತಮವಾದ ಹುಡುಗ. ಗಾಡ್ ಬಿ ಕೈಂಡ್ ಟು ದ ನೋಬಲ್ ಬಾಯ್, ಆ ದೇವರೇ ಆ ಹುಡುಗನನ್ನು ನೀನು ಯಾವತ್ತೂ ಕಾಪಾಡು. ಹೂ ಈಸ್ ಸಂಬಡೀಸ್ ಸನ್ ಆ್ಯಂಡ್ ಫ್ರೈಡ್ ಆ್ಯಂಡ್ ಎಂಜಾಯ್, ಅವ ಯಾರ್ದೋ ಮಗ ಇದ್ದಾನೆ. ಸಂಬಡೀಸ್ ಸನ್ ಆ್ಯಂಡ್ ಫ್ರೈಡ್ ಆ್ಯಂಡ್ ಜಾಯ್, ಅವನನ್ನು ಯಾವತ್ತೂ ಖುಷಿಯಿಂದ ಸಂತೋಷದಿಂದ ಇಡು ಅಂಥೇಳಿ ಆ ಒಂದು ಅಜ್ಜಿ ದೇವ್ರ ಹತ್ರ ತನ್ನ ತಲೆಯನ್ನು ಬಾಗಿ ಬೇಡ್ಕೋತಾಳೆ ಅಂತ ಹೇಳ್ತಾರೆ. ಅಂದರೆ ವಿದ್ಯಾರ್ಥಿಗಳೇ, ಇಲ್ಲಿ ಏನಪ್ಪ ಅಂದರೆ ಈ ಒಂದು ಪದ್ಯದ ಸಾರಾಂಶ ಏನಪ್ಪ ಅಂದರೆ, ಯಾರಾದರೂ ಅಸಹಾಯಕರು, ಬಡವರು ಹಾಗೂ ಏಜ್ ಆದವರು ಇದ್ರಂದರೆ ಅವರಿಗೆ ನಾವು ನಮ್ಮ ಕೈಲಿಂದ ಸಹಾಯವನ್ನು ಮಾಡಬೇಕು ಅಂತ ಈ ಒಂದು ಪದ್ಯದ ಸಾರಾಂಶವಾಗಿದೆ. ಈ ಒಂದು ಪದ್ಯದ ಸಾರಾಂಶ ತಮಗೆ ಇಷ್ಟ ಆಗಿದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.